ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್. ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಇಂಟರ್ನ್ಶಿಪ್ಪಿಗೆ ಹೋಗ್ಬಿಟ್ಟು ಬಂದ್ವಿ. ಊಟ ಎಲ್ಲ ಆಯಿತು. ಇವಾಗ ಎಳ್ನೀರು ಕುಡಿಬೇಕು ಅನಿಸ್ತಿದೆ ಫ್ರೆಂಡ್ಸ್. ಮನೇಲಿ ಎಳ್ನೀರು ಇತ್ತು, ಸೊ ಅದಕ್ಕೆ ದೀಪಕ್ಕೆ ಕೊಚ್ಕೊಡಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಕೊಚ್ಕೊಡ್ತಾವ್ರೆ ನನಗೆ. ಸ್ಟ್ರಾ ತರಬೇಕಿತ್ತಲ್ವ? ಯೇ, ಥ್ಯಾಂಕ್ ಯು ಫ್ರೆಂಡ್ಸ್. ನನಗೆ ಎಳ್ನೀರು ಇವಾಗ ಅವ್ರೊಂದು ಕೊಚ್ಕೊತವ್ರೆ. ಸಕ್ಕತ್ತಾಗೈತೆ, ಸ್ವೀಟಾಗೈತೆ. ದೀಪಕ್ ಅವ್ರ ಮನೆದು ಮರದ್ದು, ಅವನೇ ನೆಟ್ಟಿರೋದು. ಚಲೋ ಐತೈತೆ ಫ್ರೆಂಡ್ಸ್. ಹಿಂಗೆ ಕುಡಿಯೋಕೆ ಬರಲ್ಲ ನನಗೆ ಫ್ರೆಂಡ್ಸ್. ದೀಪಕ್ದು ಎಳ್ನೀರು ಚೆನ್ನಾಗಿಲ್ಲ. ನನ್ನ ಮಾತ್ರ ಕುಡ್ಕೊಂಡು ಟೇಸ್ಟ್ ನೋಡ್ತಿದ್ದೆ. ನಿಮ್ಗೆ ಎಣ್ಣೆ ಕೊಡು, ನಾನು ಕುಡ್ದು ನೋಡ್ತೀನಿ. ನನ್ನ ಖಾಲಿ ಫ್ರೆಂಡ್ಸ್. ಆ್ಯಕ್ಚುಲಿ ನಂದಂತೂ ಸಖತ್ತಾಗೈತೆ, ಅವ್ನು ಚೆನ್ನಾಗಿಲ್ಲ. ಇಷ್ಟು ಕುಡಿಯಂಗಿಲ್ಲ, ಒಂಚೂರು ಬಿಟ್ಟು ಕೊಡು. ಕುಡ್ಕೊಬಿಟ್ಟ. ಸಕ್ಕರೆ ಹಾಕಿದೆ ಒಳಗೆಲ್ವಾ? ಸಕ್ಕರೆ ಥರನೇ ಸ್ವೀಟ್ ಆಗೈತೆ. ಕಾಯಿ ತಿನ್ನೋಣ ಅಂತ ಹೊಡಿತಾ ಇದ್ದೀವಿ, ನೋಡೋಣ. ಫ್ರೆಂಡ್ಸ್ ನೋಡಿದ್ದೀವಿ, ಗಂಜಿ ಎಲ್ಲ ಸ್ವಲ್ಪ ಕಾಯಿ ಥರ ಆಗ್ಬಿಟ್ಟೈತೆ. ಇದರಲ್ಲಿ ಒಂದು ಸ್ವೀಟ್ ಅವತ್ತು ಟ್ರೈ ಮಾಡಿದ್ದೆ, ಆದರೆ ಇವತ್ತು ಮಾಡಿ ತೋರಿಸ್ತೀನಿ. ಏನು ಮಾಡ್ತಿದ್ಯಾ? ಇದ್ರದ್ದು ಗಂಜಿ, ಕಾಯಿ ಗಂಜಿ ಎಲ್ಲ ತೆಗಿತಾ ಇದ್ದೀನಿ. ಓಕೆ. ಇದು ಅಂದರೆ ಕಾಯಿ ಅಷ್ಟು ತಿಂದರೆ ಒಂಥರ ಕೆಮ್ಮು ಥರ ಆಗುತ್ತೆ ಅಷ್ಟು. ಹಂಗಾಗಿ ಸ್ವೀಟ್ ಮಾಡಿದ್ರೆ ಎಷ್ಟು ಸಖತ್ತಾಗಿರೋದು ಗೊತ್ತಾ. ಅವತ್ತು ಮಾಡಿದ್ದೆ, ನಾನೇ ತಿನ್ನೋಕ್ಕಾಗಲಿಲ್ಲ. ಚೆನ್ನಾಗಿತ್ತು. ಒಟ್ನಲ್ಲ ಟೇಸ್ಟ್ ಮಾಡಿದ್ದೆ ಚೂರು. ಅದೊಂದು ಚೂರು ಟೇಸ್ಟ್ ಮಾಡಿದೆ ಅಷ್ಟೇ, ನಾನು ಫುಲ್ ತಿನ್ನಲಿಲ್ಲ. ನಾನು ಅವತ್ತು ಸಕ್ಕರೆಯಲ್ಲಿ ಮಾಡಿದ್ದೆ, ಇವತ್ತು ಬೆಲ್ಲದ ಹಾಕ್ಬಿಟ್ಟು ಮಾಡ್ತೀನಿ. ಸಖತ್ತಾಗಿ ಬರುತ್ತೆ, ನೋಡೋಣ. ಅದನ್ನು ತೋರಿಸ್ತೀನಿ ಫ್ರೆಂಡ್ಸ್. ನಿಜ ಅದು ತುಂಬ ಟೇಸ್ಟ್ ಆಗಿತ್ತು. ಅದೇ ಸ್ವೀಟ್ ಸಕ್ಕರೆ. ಇನ್ನೊಂದು ಏನಂದ್ರೆ ಕಾಯಿನೂ ತುಂಬ ಸ್ವೀಟ್ ಆಗೈತೆ, ಹಾಗಾಗಿ ಚೆನ್ನಾಗಾಗುತ್ತೆ ಸ್ವೀಟ್. ಫ್ರೆಂಡ್ಸ್ ಏನಂದರೆ ಇವಾಗ ಶಿವರಾತ್ರಿ ಮುಗೀತಲ್ವ, ಫುಲ್ ಅಂದರೆ ಫುಲ್ ಬಿಸಿಲು. ಬೆಳಗ್ಗೆನೇ 9 ಗಂಟೆ 10 ಗಂಟೆಗೆಲ್ಲ ಫುಲ್ ಬಿಸಿಲಾಗಿ ಹೋಗ್ಬಿಡುತ್ತೆ. ಸೊ ಈ ಟೈಮಲ್ಲಿ ಜಾಸ್ತಿ ನೀರು ಕುಡಿಬೇಕು, ಮತ್ತು ನೀರಂಶ ಜಾಸ್ತಿ ಇರಬೇಕು. ಆ ಥರ ಫ್ರೂಟ್ಸ್ನ ತಿನ್ನಬೇಕು. ಮತ್ತು ಈ ಥರ ಎಳ್ನೀರು, ಹಾಗೆ ಜ್ಯೂಸಿ ಐಟಮ್ಸ್ ಯಾವ್ದಾದ್ರು ಸಿಗುತ್ತೆ ಅದೆಲ್ಲ ನೀವು ಜಾಸ್ತಿ ತಿನ್ನೋದ್ರಿಂದ ಬಾಡಿ ಹೈಡ್ರೇಟ್ ಆಗಿರುತ್ತೆ. ಸೊ ಹಾಗಾಗಿ ಎಲ್ಲ ತಿನ್ನಿ. ನಾನು ತಿಂತಿದ್ದೀನಿ. ಇವಾಗ ಮಾಮೂಲಿ ಎಳ್ನೀರು ಕುಡಿದ್ವಿ ನೋಡಿ. ಇವಾಗ ಇದೆಲ್ಲ ತಕ್ಕೊಂಡು ಸ್ವೀಟ್ ಮಾಡಬೇಕು. ಸೊ ಹಂಗೆ ಹೆಲ್ತಿಯಾಗಿರಿ, ಬಿಸಿಲಲ್ಲಿ ಜಾಸ್ತಿ ಹೋಗಕ್ಕೆ ಹೋಗ್ಬಿಡಿ. ಎಷ್ಟಿದ್ದು ನಾನು ನೋಡಿದೆ, ನೀನು ಎಷ್ಟಿದ್ದು ನೋಡಿದೆ ಹೇಳ್ತೀನಿ ಇರು ಆಂಟಿರ್ಗೆಲ್ಲ. ನಮ್ಮ ಆಂಟಿಗೆ ತಗೊಳ್ಳ. ಸೊ ಫ್ರೆಂಡ್ಸ್, ಈಗ ಪಾತ್ರೆ ತೊಳಿತಿದ್ದಾಳೆ. ಪಾತ್ರೆ ತೊಳೆಯೋ ಸೆರೆಮನಿ ಈಗ ಅಲ್ವೇ? ಇಲ್ಲಿ ತೋರಿಸು ಮುಖವ. ಪಾತ್ರೆ ತೊಳೆಯೋ ಸೆರೆಮನಿ. ಒಂದೇ ತೊಳಿತೀಯ, ಎಲ್ಲಾನು ತೊಳಿತೀಯ? ಇದೊಂದು ಬೇಕು. ಯಾಕೆ? ಸ್ವೀಟ್ ಮಾಡಕ್ಕೆ. ಈ ಸ್ವೀಟಾ ಇದ್ರದ? ಎಳ್ನೀರು ಗಂಜಿ. ಎಸ್. ಹಾಲು ಸಾಕ ಇಷ್ಟು? ಹಾಲು ಪೌಡರ್ ಇದೆ, ಅದನ್ನು ಮಾಡ್ತೀನಿ. ಸ್ವಲ್ಪ ಸಖತ್ತಾಗಿರುತ್ತೆ. ಸರಿ ಕಣಪ್ಪ. ಏನು ಮಾಡ್ತಿದ್ಯಾ? ನೀರು ಇಟ್ಕೋತಿದ್ದೀನಿ. ಏ ವ್ಲಾಗರ್ ಕಣಪ್ಪ, ವ್ಲಾಗರು. ಬೆಲ್ಲ. ಓಯ್, ಲಾಸ್ಟ್ ಟೈಮ್ ಏನು ಮಾಡಿದ್ವಲ್ಲ ಸ್ವೀಟು, ಅದರಲ್ಲಿ ಏಲಕ್ಕಿ ಹಾಕಂಗೆ ಮರ್ತ್ಬಿಟ್ಟಿದೆ ನೀನು. ಹಂಗೆ ಒಂಚೂರು ಲವಂಗ, ಚಕ್ಕೆ, ಈ ಮರಾಠಿ ಮೊಗ್ಗು ಇವೆಲ್ಲ ಹಾಕ್ಬಿಡು. ಕಸ್ತೂರಿ ಮೇಥಿ ಅದೆಲ್ಲ ಹಾಕ್ಬಿಟ್ಟು ಬಿರಿಯಾನಿ ಮಾಡ್ಕೊಟ್ಟು. ಅದರ ಒಂದು ಲೆಗ್ ಪೀಸ್ ಹಾಕೋ. ಗಂಜಿ ಬಿರಿಯಾನಿ. ದೊಡ್ಡದವರೆಲ್ಲ ನಮಗೆ ಉಗಿತಾರೆ ಮಕ್ಕೆ. ತೆಂಗಿನಕಾಯಿ ಗಂಜಿ ಬಿರಿಯಾನಿ. ನ್ಯೂ ರೆಸಿಪಿ ಕಂಡ್ರಪ್ಪ, ನೋಡೋ ಬಿಂದು ಹೇಳ್ಕೊಡ್ತಾವಳೆ.
ಹೆಂಗ್ ಮಾಡೋದು? ಚಕ್ಕೆ ಲವಂಗ ಪುದೀನ ಎಲ್ಲ ಹಾಕೊಂತವ್ನೆ. ಅದ ಸುಮ್ಮನಂದೆ ನಾನು. ಇದು ಏನು ಗೊತ್ತಾ, ನಿನ್ನ ಫೋನ್ಗೆ ಜ್ವರ ಬಂದ್ಬಿಟ್ಟೈತೆ ಹೆವಿ. ಹೌದು ಗೊತ್ತು. ಜ್ವರ ಫುಲ್ ಯೂಸ್ ಮಾಡಿದ್ರೆ ಯಾರು ಇರ್ತಾರೆ? ಹೆವಿ ಜ್ವರ ಬಂದ್ಬಿಟ್ಟೈತೆ. ಏನು ಮಾಡೋದೀಗ? ಅದು ತಣ್ಣೀರ್ ಒಳಗಡೆ ಹಾಕ್ಬಿಡು. ಇಲ್ಲೇ ಐತೆ ನಲ್ಲಿ, ನಾನು ಮಾಡಿ ಬಿಟ್ಬಿಡ್ತೀನಿ. ಚುಯಿ ಅನ್ಕೊಂಡು ಬಿಡ್ಲಾ ನೋಡಾಯ್ತು. ನಿಮ್ಮ ಗಂಜಿ ಬಿರಿಯಾನಿ. ಫ್ರೆಂಡ್ಸ್ ಏನು ಗೊತ್ತಾ, ಇವಾಗ ನಾನು ಇಲ್ಲಿ ಗಂಜಿನ ತೆಗೆದಿಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಸಿಗುತ್ತೆ ಅಷ್ಟು ಎತ್ತಿಟ್ಕೊಳ್ಳಿ. ನನಗೆ 2 ಕಾಯ್ದು ಸಿಕ್ತು, ಸೊ ಹಂಗಾಗಿ ನಾನು 2 ಕಾಯ್ದು ಇಟ್ಕೊಂಡಿದ್ದೀನಿ. ಮತ್ತು ಹಾಲು ಸ್ವಲ್ಪನೇ ಇದ್ದಿದ್ದು, ಅದಕ್ಕೆ ನಾನು ಹಾಲು ಪೌಡರ್ ಇತ್ತು, ಸೊ ಅದರಲ್ಲಿ ನಾನು ಹಾಲು ಮಾಡ್ಕೋತೀನಿ ಇಷ್ಟಕ್ಕೆ. ಅದಾದಮೇಲೆ ನಾನು ಇವತ್ತು ಸಕ್ಕರೆ ಬದಲು ಬೆಲ್ಲ ಹಾಕ್ತಿದ್ದೀನಿ. ಸೊ ಬೆಲ್ಲ ಇಷ್ಟನ್ನು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು, ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಬೆಲ್ಲನೂ ಹಾಕ್ಬಿಡ್ತೀನಿ ನಾನು ಗ್ರೈಂಡ್ ಮಾಡೋಕ್ಕೆ ಒಟ್ಟಿಗೆ. ಸೊ ಫ್ರೆಂಡ್ಸ್, ಈಗ ಮಿಕ್ಸಿ ತಗೋಬೇಕು. ನೋಡಿ ಫ್ರೆಂಡ್ಸ್, ಈ ಮಿಕ್ಸಿ ಇರಬೇಕು, ಈ ಕಂಪ್ನಿದೇ ಇರಬೇಕು, ಬಟರ್ಫ್ಲೈ ಕಂಪ್ನಿದೇ ಇರಬೇಕು. ಇಲ್ಲಾಂದರೆ ನಿಮ್ಮದು ಗಂಜಿಯಲ್ಲಿ ಗ್ರೈಂಡ್ ಆಗಲ್ಲ, ತುಂಬ ಕಷ್ಟ ಆಗುತ್ತದೆ. ನೋಡಿ ಫ್ರೆಂಡ್ಸ್, ಬಟರ್ಫ್ಲೈ ಕಂಪ್ನಿದು ಇರಬೇಕು ನಿಮ್ಮ ಹತ್ರ. ಓಕೆನಾ? ಹಂಗೆಲ್ಲ ಏನಿಲ್ವಾ? ಸರಿ ಫ್ರೆಂಡ್ಸ್, ನಾನು ಇವಾಗ ಎಲ್ಲನೂ ಹಾಕೋತಾ ಇದ್ದೀನಿ, ಅಂದರೆ ಗಂಜಿನ ಇದಕ್ಕೆ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ಇವಾಗ ಬೆಲ್ಲನೂ ಹಾಕೋತಾ ಇದ್ದೀನಿ. ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕೋತೀನಿ. ಎಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ, ಬೇಕಂದರೆ ಆಮೇಲೆ ನೋಡ್ಬಿಟ್ಟು ಹಾಕೋತೀನಿ. ಇವಾಗ ರಾ ಮಿಲ್ಕ್ ಇತ್ತಲ್ಲ, ಅದನ್ನು ಇದಕ್ಕೆ ಹಾಕೋತೀನಿ ಸ್ವಲ್ಪ ಗ್ರೈಂಡ್ ಆಗೋಕ್ಕೆ. ಫ್ರೆಂಡ್ಸ್ ನೋಡಿ ಯಾವ ಥರ ಎಷ್ಟು ಕ್ರೀಮಿಯಾಗಿ ಆಗಿದೆ ಅಂತ. ಇವಾಗ ನಾನು ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಒಂದು ಬೌಲ್ ಆಗೋಷ್ಟು ನೀರು ತಗೊಂಡು, ನೀವು ಹಾಲಿದ್ದರೆ ಹಾಲನ್ನು ಕೂಡ ಯೂಸ್ ಮಾಡ್ಬೋದು. ನನ್ನ ಹತ್ರ ಹಾಲಿಲ್ಲ, ಸೊ ಹಾಗಾಗಿ ನಾನು ಮಿಲ್ಕ್ ಪೌಡರ್ನ ಯೂಸ್ ಮಾಡಿ ಹಾಲು ಮಾಡ್ಕೊತಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಏನಕ್ಕೆ ಮಿಲ್ಕ್ ಪೌಡ್ರನ್ನ ಯೂಸ್ ಮಾಡಿದ್ದೀನಿ ಅಂದರೆ, ನನಗೆ ಹಾಲು ತುಂಬ ಗಟ್ಟಿಯಾಗಬೇಕು, ಅದು ಕ್ರೀಮಿ ಟೆಕ್ಸ್ಚರ್ ಬರಬೇಕು ನನಗೆ. ಸೊ ಹಾಗಾಗಿ ನಾನು ಇಲ್ಲಿ ಮಿಲ್ಕ್ ಪೌಡರ್ನ ಯೂಸ್ ಮಾಡ್ಕೊತಿದ್ದೀನಿ. ನಿಮ್ಮ ಹತ್ರ ಫ್ಯಾಟ್ ಮಿಲ್ಕ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ನಾನಿವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಒಲೆ ಮೇಲೆ. ಇದಕ್ಕೆ ನಾವು ಆವಾಗಲೇ ರುಬ್ಬಿದ್ವಲ್ಲ, ಇದನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ. ಅದಾದಮೇಲೆ ನಾವು ಹಾಲು ಮಾಡ್ಕೊಂಡಿಟ್ಟಿದ್ದೀವಲ್ಲ, ಅದನ್ನು ಹಾಕ್ಕೊಳ್ಳೋದು. ನಾನೇ ಬಿಚ್ಚೋದೆ ನೋಡಿ. ಇವಾಗ ಬಾಣಲಿಲಿ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ನಾನು ಆಗಲೇ ಮಾಡಿಟ್ಕೊಂಡಿರೋಂಥ ಹಾಲನ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಇವಾಗ ಇದನ್ನು ಕೈ ಬಿಡ್ದಂಗೆ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಹೋಗಬೇಕು. ಫ್ರೆಂಡ್ಸ್ ನೋಡಿ, ಈಗ ಈ ಥರ ಕ್ರೀಮಿ ಟೆಕ್ಸ್ಚರ್ಗೆ ಇದು ಬರಬೇಕು. ಇವಾಗ ನೀವು ಬೇಕಿದ್ರೆ ಹಿಂಗೂ ಪಾಯಸದ ಥರ ಕುಡಿಬೋದು. ಇಲ್ಲಾಂದರೆ ನಮಗೆ ಸ್ವಲ್ಪ ಕ್ರೀಮಿ ಥರ ಬೇಕು ಇನ್ನೂ ಅಂತ ಅಂದರೆ, ನಿಮ್ಮ ಹತ್ರ ಕಸ್ಟರ್ಡ್ ಪೌಡರ್ ಇದ್ದರೆ ಅದನ್ನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೋಬೇಕು. ನನಗೆ ಈ ಥರ ಬೇಡ, ಇನ್ನೂ ಕ್ರೀಮಿ ಟೆಕ್ಸ್ಚರ್ ಬೇಕು. ಸೊ ಹಾಗಾಗಿ ನಾನು ಕಸ್ಟರ್ಡ್ ಪೌಡರ್ ಇದೆ ನನ್ನ ಹತ್ರ, ಸೊ ಅದನ್ನು ನಾನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕೋತೀನಿ. ಅವಾಗ ಇನ್ನೂ ಥಿಕ್ ಆಗುತ್ತೆ. ಫ್ರೆಂಡ್ಸ್, ನಾನಿವಾಗ ಕಸ್ಟರ್ಡ್ ಪೌಡರ್ನ ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಇದರೊಳಗಡೆಗೆ ಹಾಕೋತೀನಿ. ಹಾಕ್ಕೊಂಡು ಒಂದು 2 ನಿಮಿಷ ಕುದಿಸಿದ್ರೆ ಆಗುತ್ತೆ, ಥಿಕ್ ಆಗುತ್ತೆ. ನಾನಿವಾಗ ಏಲಕ್ಕಿನ ಲಾಸ್ಟಲ್ಲಿ ಉದುರಿಸ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ರೆಡಿ ಆಗಿದೆ ನೋಡಿ. ಇವಾಗ ಇಲ್ಲಿ ಬನ್ನಿ, ಫಸ್ಟ್ಗಿಂತ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ನೋಡಿ ಜಾಸ್ತಿ ಆಯ್ತಲ್ವಾ. ಸೊ ಹಿಂಗಾಗುತ್ತೆ. ನಾನಿವಾಗ ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಇದು ಫುಲ್ಲು ಕೂಲ್ ಆಗಬೇಕು. ಸೊ ಕೂಲ್ ಆಗೋ ಗಂಟ ಇಟ್ಟು ಆಮೇಲಿಂದ ತಿನ್ನಬೇಕು. ಸೊ ಇದು ತಣ್ಣಗಾಗಲಿ, ಅದಾದಮೇಲೆ ತಿನ್ನೋಕ್ಕೆ ರೆಡಿಯಾಗಿರುತ್ತೆ. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.